ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2026 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೊತೆಗೆ ಮೇ 17ನೇ ತಾರೀಕಿನಿಂದ ಶನಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಮತ್ತು ಜುಲೈನ ತಿಂಗಳಲ್ಲಿ ವಕ್ರೀಗತನಾಗಿ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಈ ವಕ್ರತ್ವದ ಫಲಗಳು, ಅದೇ ರೀತಿಯಾಗಿ ರೇವತಿ ನಕ್ಷತ್ರದ ಸಂಚಾರದ ಫಲಗಳು ಹೇಗಿರುತ್ತೆ ಮತ್ತು ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳೇನು, ಶನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಎಲ್ಲರಿಗೂ ಸಹ ಬಹಳ ಸಂಕಷ್ಟಮಯವಾದಂತಹ ವಾತಾವರಣ ಪ್ರತಿಯೊಬ್ಬರಿಗೂ ಸಹ ಇದ್ದದ್ದೇ. ಹಾಗಾಗಿ ಈ ಶನಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನು ರೇವತಿ ನಕ್ಷತ್ರಕ್ಕೆ ಮೇ 17ನೇ ತಾರೀಕಿನಿಂದ ಒಂದು ಶನಿಯು ಸಂಚಾರವನ್ನ ಶುರು ಮಾಡಿದ್ದಾಯ್ತು. ಈಗಾಗಲೇ ಶನಿಯು ಹತ್ರ 1 ವರ್ಷಗಳ ಕಾಲ ಮೀನರಾಶಿಯ ಒಳಗಡೆ ತನ್ನ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನಕ್ಷತ್ರಗಳ ಅನುಸಾರವಾಗಿಯೂ ಆತ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ 26ನೇ ತಾರೀಕು 7ನೇ ತಿಂಗಳು 2026 ರಾತ್ರಿ ಅಂತ ಹೇಳಿದ್ರೆ 27ನೇ ತಾರೀಕಿಗೆ ಅನ್ವಯ ಆಗುವ ಹಾಗೆ ತನ್ನ ವಕ್ರತ್ವವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರವನ್ನ ತ್ಯಾಗ ಮಾಡಿ ಪುನಃ ರುಜುಗತಿಗೆ ಬಂದು ಉತ್ತರಾಭಾದ್ರ ನಕ್ಷತ್ರದಿಂದ ಮತ್ತೆ ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ, ಮುಂದಿನ ವರ್ಷ ಫೆಬ್ರವರಿಗೆ, ಅಂದ್ರೆ ಈ ಸುದೀರ್ಘ ಕಾಲಘಟ್ಟದಲ್ಲಿ, ಅಂದ್ರೆ ಈ ಒಂದು ಯಾವಾಗ ವಕ್ರೀಗತನಿಂದ ವಕ್ರತ್ಯಾಗವಾಗಿ ಪುನಃ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡೋದು, ಇದು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಅವಧಿಯಲ್ಲಿ ಶನಿಯು ತನ್ನ ಸ್ಥಾನವನ್ನ ಒಂದು ಪರಿಚಲನೆಯ ಮುಖಾಂತರವಾಗಿ ವಕ್ರತ್ವ ಅಂತಂದ್ರೆ ಏನು? ಗ್ರಹಗಳ ಹಿಂಚಲನೆ ಅಂತ ಅರ್ಥ. ಗ್ರಹಗಳ ಹಿಂಚಲನೆ ಅಂತ ಹೇಳಿದ್ರೆ ಗ್ರಹಗಳು ಹಿಂದಕ್ಕೆ ಹೋಗತ್ವೆ ಅಂತ ಅರ್ಥ ಅಲ್ಲ. ಭೂಮಿಯ ಪರಿಚಲನೆಯ ಆಧಾರದಲ್ಲಿ ಭೂಮಿಯ ಅತ್ಯಂತ ಸಮೀಪಕ್ಕೆ ಆಯಾ ಗ್ರಹಗಳು ಬಂದಾಗ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುವಿಕೆಯ ವೇಗದ ಆಧಾರದಲ್ಲಿ ಗ್ರಹಗಳು ಹಿಂದಕ್ಕೆ ಹೋದಂತೆ ಭಾಸವಾಗುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಹೈವೇನಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ನೀವೊಂದು 90-100 ಕಿಲೋಮೀಟರ್ ಸ್ಪೀಡ್ ನಲ್ಲಿದ್ದು
ಪಕ್ಕದವ್ರು ಏನಾದ್ರು 60-70ರಲ್ಲಿದ್ರೆ ಅವ್ರು ಹಿಂದಕ್ಕೆ ಹೋದ ಹಾಗೆ ಭಾಸವಾಗತ್ತೆ. ಅವ್ರೇನ್ ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ, ಅವರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಆದರೆ ನಿಮ್ಮ ಕಣ್ಣಿಗೆ ಹಿಂದಕ್ಕೆ ಹೋಗುವ ಹಾಗೆ ಭಾಸವಾಗತ್ತೆ. ಅದನ್ನೇ ವಕ್ರೀಗತ ಅಂತಂದ್ರೆ ಹಿಂಚಲನೆ, ರೆಟ್ರೋಗ್ರೇಡ್ ಅಂತ ಕರೀತಾರೆ. ಸೊ ಈ ಒಂದು ಸಣ್ಣ ವಿಚಾರ. ಆದ್ರೆ ಇದು ಸಣ್ಣ ವಿಚಾರ ಕೇಳಿಸ್ಕೊಂಡಿದ ತಕ್ಷಣ, ಆದ್ರೆ ಗ್ರಹಗಳ ಫಲಾನುಫಲಗಳು ಇದರಿಂದ ವ್ಯತ್ಯಾಸಗಳನ್ನ ಅನುಭವಿಸಬೇಕಾಗುತ್ತೆ. ಈಗಾಗ್ಲೇ ಶನಿಯ ಶುಭ ಫಲಗಳಿರ್ತಕ್ಕಂತಹ ರಾಶಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ಯಾವಾಗ್ಲೂ 3, 6, 11ನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದು ಗೊತ್ತಿರ್ತಕ್ಕಂತಹ ವಿಚಾರ. 3ನೇ ರಾಶಿ, ನಿಮ್ಮ ಜನ್ಮ ರಾಶಿಯಿಂದ 3ನೇ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ, 6ನೇ ರಾಶಿಯಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ, 11ನೇ ರಾಶಿನಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಶುಭ ಫಲಗಳಿದ್ದಾವೆ. ಇನ್ನು ಪೀಡನ ರಾಶಿಗಳು ಯಾವ್ದ್ಯಾವ್ದಪ್ಪ? ಶನಿಯ ಪೀಡನ ರಾಶಿಗಳು ಅಂತ ಹೇಳಿ ಅರ್ಧಾಷ್ಟಮ ಶನಿಯ ರೂಪಕದಲ್ಲಿ ಧನಸ್ಸು ರಾಶಿಗೆ, ಅದೇ ರೀತಿಯಾಗಿ ಪಂಚಮ ಶನಿಯ ರೂಪಕದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಅಷ್ಟಮ ಶನಿಯ ರೂಪಕದಲ್ಲಿ ಸಿಂಹ ರಾಶಿಯವರಿಗೆ, ಇನ್ನು 7.5 ರಾಶಿಗಳು ನಿಮಗ್ ಗೊತ್ತಿದೆ, ಕುಂಭ, ಮೀನ, ಮೇಷ ರಾಶಿಯವರಿಗೆ 7.5 ನಡೀತಾ ಇದೆ ಅಂತ. ಇದಿಷ್ಟು ರಾಶಿಗಳು ಅಂತ ಹೇಳಿದ್ರೆ ಎಷ್ಟಾಯ್ತು? 6 ರಾಶಿಗಳಿಗೆ ಬಹಳ ಸಂಕಷ್ಟಮಯವಾಗಿರ್ತಕ್ಕಂತಹ ಸಮಯಗಳನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಈ ರಾಶಿಗಳವರು ಖಂಡಿತವಾಗಿಯೂ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಜುಲೈನಲ್ಲಿ ವಿಶೇಷವಾಗಿ 27 ಅಂದ್ರೆ 26ನೇ ತಾರೀಕಿನ ನಡುರಾತ್ರಿ 27ನೇ ತಾರೀಕಿನ ನಸುಕಿನ ಜಾವಕ್ಕೆ ಶನಿಯು ವಕ್ರೀಗತನಾಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಜಾಗೃತರಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಇನ್ನು ಕನ್ಯಾ ರಾಶಿಯವರಿಗೆ ನೋಡೋದಾಯ್ತು ಅಂದ್ರೆ ನೇರವಾಗಿ ಶನಿಯು ನಿಮ್ಗೆ ಸಪ್ತಮ ಸ್ಥಾನದಲ್ಲಿದ್ದು ಅಶುಭದಾಯಕನಾಗಿಯೇ ಇದ್ದಾನೆ. ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೇರೆ ಬೀಳ್ತಾ ಇದೆ. ಹಾಗಾಗಿ ಮಂದವಾಗುವಂತಹ ಸಾಧ್ಯತೆಗಳು, ಕೆಲಸ ಕಾರ್ಯಗಳು ನಿಧಾನವಾಗತ್ತೆ, ಆಲಸಿಗಳಾಗ್ತೀರಿ, ಇದಕ್ಕಿದ್ದ ಹಾಗೆ ಸೋಮಾರಿತನ ಅನ್ನುವಂಥದ್ದು ನಿಮ್ಮನ್ನ ಆವರಿಸ್ಕೊಂಡ್ ಬಿಡುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಆಸಕ್ತಿ ಇಲ್ಲದ ರೀತಿನಲ್ಲಿ ಆಗುವಂತಹದ್ದು. ಆದ್ರೆ ಇದು ಶನಿ ದೃಷ್ಟಿಯ ಪ್ರಭಾವ. ಶನಿಯ ಸ್ಥಾನ ಬಲವನ್ನ ನೋಡೋದಾಯ್ತು ಅಂದ್ರೆ ಒಂದು ಸಾಧಾರಣವಾಗಿರ್ತಕ್ಕಂತಹ ಶುಭ ಫಲವನ್ನ ವಕ್ರದ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತಾನೆ. ತುಂಬಾ ಒಳ್ಳೆಯ ಯೋಗವನ್ನೇನ್ ಕೊಡೋದಿಲ್ಲ, ಆದ್ರೆ ಓಕೆ ಈಗಿರುವಂತಹ ಅಶುಭಕ್ಕಿಂತ ಏನೋ ಒಂದಿಷ್ಟು ಬೆಟರ್ ಅಂತ ಹೇಳುವಂಥದ್ದು, ಸಮಥಿಂಗ್ ಇಸ್ ಬೆಟರ್ ದಾನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸ್ವಲ್ಪ ಮಟ್ಟಕ್ಕೆ ಮಿಶ್ರ ಫಲವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ವ್ಯಾಪಾರ ಉದ್ಯೋಗಗಳಲ್ಲಿ ಸಾಧಾರಣವಾಗಿರತಕ್ಕಂತಹ ಧನಲಾಭದ ಜೊತೆಗೆ ಒಂದಷ್ಟು ಈ ಒಂದು ವಕ್ರೀಗತದ ಸಂದರ್ಭದಲ್ಲಿ ಅಂದ್ರೆ ಜುಲೈನಿಂದ ಡಿಸೆಂಬರ್ನವರೆಗೂ ಏನ್ ಆ ಸಮಯ ಇದೆ, ಆ ವಕ್ರದ ಸಂದರ್ಭದಲ್ಲಿ ದಿಢೀರಂತ ಉತ್ತಮವಾದ ಧನಲಾಭಗಳನ್ನು ಸಹ ಕೊಡೋದಕ್ಕೆ ಶುರು ಮಾಡ್ತಾನೆ. ಅನ್ಪ್ರೆಡಿಕ್ಟಬಲ್. ವಕ್ರದ ಸಮಯದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಫಲಗಳು, ವಕ್ರತ್ಯಾಗದ ನಂತರದಲ್ಲಿ ಅಶುಭದ ಅಥವಾ ಮಿಶ್ರದಾಯಕವಾಗಿರ್ತಕ್ಕಂತಹ ಫಲಗಳನ್ನ ಕೊಡ್ತಕ್ಕಂತಹದ್ದು. ದಿಢೀರಂತ ಧನಲಾಭ, ದಿಢೀರಂತ ಧನದ ನಷ್ಟ, ಎರಡು ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ನಿಮ್ಗೆ ಯಾವಾಗ ಏನಾಗುತ್ತೆ ಅನ್ನೋದನ್ನೇ ನೀವು ಗುರುತು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಿಮ್ಗೇನಾದ್ರೂ ಹಣ ಲಾಭ ಬಂತ ಅದನ್ನ ಸೇರಿಸಿಟ್ಕೊಳ್ಳಿ. ನನ್ಗೆ ಹೀಗೇ ಬರ್ತಾ ಇರುತ್ತೆ ಅಂತ ಅನ್ಕೊಳಕ್ ಹೋಗೋದ್ ಬೇಡ, ಹೀಗೇ ಇರುತ್ತೆ ಅಂತ ಅಂದ್ಕೊಳಕ್ ಹೋಗೋದ್ ಬೇಡ. ಅದ್ ಯಾವಾಗ ಬೇಕಾದ್ರೂ ಸಹ ನಿಮ್ಗೆ ಹಾಳಾಗ್ಬಿಡ್ಬಹುದು. ಹುಷಾರಾಗಿದ್ದಿರ್ಬೇಕು. ಜಾಗ್ರತೆಯಾಗಿ ನೀವು ಹಣಕಾಸಿನ ವ್ಯವಹಾರವನ್ನ ಒಂದಷ್ಟು ಕಟ್ಟುನಿಟ್ಟಾಗಿ ನೋಡ್ಕೊಳ್ತಾ ಬನ್ನಿ. ಇದ್ದಕ್ಕಿದ್ದ ಹಾಗೆ ದುಷ್ಟ ಜನರ ಸವಹಾಸಗಳು ಉಂಟಾಗಬಹುದು. ವಿರೋಧಿಗಳು ನಿಮಗೆ ಉಪದ್ರಗಳನ್ನ ಕೊಡೋದಕ್ಕೆ ಶುರು ಮಾಡಬಹುದು. ಬರುವಂತಹ ಆದಾಯದಲ್ಲಿ ಒಂದಷ್ಟರ ಮಟ್ಟಕ್ಕೆ ವಿಳಂಬ ಆಗುವ ಸಾಧ್ಯತೆಗಳು ಇದ್ದಾವೆ. ಲೇವಾದೇವಿ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥವ್ರು, ಚಿಟ್ ಫಂಡ್ಸ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು, ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟರ ಮಟ್ಟಕ್ಕೆ ಅಲ್ಪ ಲಾಭಗಳು ಬರ್ತಕ್ಕಂಥದ್ದು. ಆರ್ಥಿಕ ಮುಗ್ಗಟ್ಟಿನ ಜೊತೆಗೆ ಧನ ಲಾಭ ಬರುವಂತಹದ್ದು. ನೋಡಿ, ದಿಢೀರಂತ ಆರ್ಥಿಕ ಮುಗ್ಗಟ್ಟು, ಏನಪ್ಪ ಆಗೇ ಹೋಯ್ತು, ಇನ್ನೇನು ಆಗಲ್ಲ ಅಂತ ಅನ್ಬೇಕಾದ್ರೆ ದಿಢೀರಂತ ದುಡ್ಡು ಬಂದ್ಬಿಡತ್ತೆ. ದುಡ್ಡು ಬಂತಂತ ನೆಮ್ಮದಿಯಾಗಿ ಕೂತ್ಕೊಳ್ಳೋ ಹೊತ್ತಿಗೆ ಆ ದುಡ್ಡು ಕರಗ್ ಹೋಗುತ್ತೆ.
ಶನಿ ಹೀಗೆ ಕೊಟ್ಟು ಹೀಗೆ ಕಿತ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ತಾನೆ. ಹಾಗಾಗಿ ಶನಿ ಶಾಂತಿ ಮಾಡಿಸೋದು ಮರಿಬೇಡಿ. ಶನಿಯಿಂದ ಒಳ್ಳೆ ರೀತಿಯ ಫಲಗಳು ಪಡ್ಕೋಬೇಕು ಅಂತಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರಗಳನ್ನ ಸರಿಯಾಗಿ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಸ್ವಜನರೊಂದಿಗೆ, ಪರಜನರೊಟ್ಟಿಗೆ, ನಮ್ಮವರೋ ಅಥವಾ ನಮ್ಮವರು ಅಲ್ಲದಿರೋರೊಟ್ಟಿಗೆ, ಸ್ಟ್ರೇಂಜರ್ಸ್ಗಳೊಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಮಾತುಕತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ. ಕಲಹಗಳು ಜಾಸ್ತಿ ಆಗುವಂತಹದ್ದು, ದಿಢೀರಂತ ದೂರ ಪ್ರದೇಶಗಳಿಗೆ ಪ್ರಯಾಣದ ಸೂಚನೆಗಳು ಬರುವಂತಹದ್ದು, ವಿನಾಕಾರಣ ದುಂದು ವೆಚ್ಚಗಳನ್ನ ನೀವು ಮಾಡ್ಕೊಳ್ತಕ್ಕಂಥದ್ದು, ಹೀಗೆ 10 ಹಲವು ಶುಭಾಶುಭ ಫಲಗಳ ಮಿಶ್ರಣವನ್ನ ನೀವು ಕನ್ಯಾ ರಾಶಿಯವರು ನೋಡ್ಬೇಕಾಗತ್ತೆ. ಇನ್ನು ಮೇಲಧಿಕಾರಿಗಳೊಟ್ಟಿಗೆ ಉದ್ಯೋಗಿಗಳಿಗೆ ಒಂದಷ್ಟರ ಮಟ್ಟಕ್ಕೆ ಬಾಂಡಿಂಗ್ ಜಾಸ್ತಿ ಆಗುವಂಥದ್ದು, ಉದ್ಯೋಗ ಚೆನ್ನಾಗಾಗ್ತದೆ, ಪ್ರಮೋಷನ್ ಸಿಗುವಂಥದ್ದು, ಮುಂದೆ ಮೇಲ್ಸ್ತರಗಳಿಗೆ ಪ್ರಮೋಟ್ ಆಗ್ತೀರಾ, ನಿಮಗ್ ಬೇಕಾದ ರೀತಿನಲ್ಲಿ ವರ್ಗಾವಣೆ ಸಿಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಅವಕಾಶಗಳು ಸಿಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಆತ್ಮೀಯತೆಗೆ ಪಾತ್ರರಾಗ್ತೀರಾ. ಎಲ್ಲ ಕಡೆಯಿಂದ ಒಂದಿಷ್ಟು ಮನ್ನಣೆಗಳು ಉಂಟಾಗ್ತಕ್ಕಂಥದ್ದು. ಮನ್ನಣೆ ಯಾರಿಗೆ ತಾನೇ ಬೇಡ, ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದು ಮನ್ನಣೆಗೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣುಲವು, ಮನ್ನಣೆಯ ಆತುರ ಎಲ್ಲದಕ್ಕೂ ತೀಕ್ಷ್ಣ. ಅನ್ನನ ಚಿನ್ನನ ಅಂತ ಬಂದಾಗ ಕೈ ಹಾಕೋದೇ ಜನ ಚಿನ್ನಕ್ಕೆ. ಅನ್ನ ಕೈ ಹಾಕ್ತಾರೆ, ಕೈ ಕಡಿಮೆ. ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು. ಯಾರಿಗ್ ತಾನೇ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣಿನ ಒಲವು ಬೇಡ. ಆದ್ರೆ ಅದೆಲ್ಲವನ್ನ ಮೀರಿಸಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ, ಹಸಿವನ್ನು ಮೀರಿಸಿದ್ದು, ಒಲಮೆಯನ್ನು ಮೀರಿಸಿದ್ದು ಯಾವುದು ಅಂದ್ರೆ ಮನ್ನಣೆ. ಆ ಮನ್ನಣೆಯ ಆತರಕ್ಕೆ ಪ್ರತಿಯೊಬ್ಬರು ಬೀಳ್ತಾರೆ, ಪ್ರತಿಯೊಬ್ಬರು ಸಿಲಕ್ ಹಾಕೊಳ್ತಾರೆ. ಇನ್ನು ವ್ಯಾಪಾರಿಗಳಿಗೆ ಭರದಿಂದ ಧನಲಾಭಗಳು ಉಂಟಾಗುತ್ತೆ. ಹೊಸ ಹೊಸ ವಿಚಾರಗಳನ್ನ ಕಾರ್ಯಗತ ಮಾಡ್ಕೊಳ್ಳೋದಕ್ಕೆ ಬಹಳ ಸಕಾಲ ಅಂತಾನೆ ಹೇಳ್ಬೋದು. ಯಾರು ಪ್ರಾವಿಷನ್ ಸ್ಟೋರ್ಸ್ ಗಳನ್ನ ನಡೆಸ್ತಾ ಇರ್ತೀರಿ, ಯಾರು ಗುಡಿ ಕೈಗಾರಿಕೆಗಳನ್ನ ಮಾಡ್ತಾ ಇದ್ದೀರಿ, ಮಣ್ಣಿನ ಪಾತ್ರೆಗಳ, ಮಣ್ಣಿನ ವಸ್ತುಗಳ ಮಾರಾಟಗಾರರು ಯಾರಿದ್ದೀರಿ, ಕೃಷಿ ಉಪಕರಣಗಳ ಮಾರಾಟಗಾರರು ಯಾರಿದ್ದೀರಿ, ಕೃಷಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಮಾರಾಟಗಾರರು ಯಾರಿದ್ದೀರಿ, ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಾ ಇರತಕ್ಕಂಥವ್ರಿಗೆ, ಅದೇ ರೀತಿಯಾಗಿ ಆಟೋಮೊಬೈಲ್ಸ್ ಬಿಸ್ನೆಸ್ ಅನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿರತಕ್ಕಂಥ ವಾತಾವರಣ ಇದೆ. ಒಂದಷ್ಟು ಮಾರ್ಕೆಟಿಂಗ್ ಟೀಮ್ಗಳಲ್ಲಿ ಇರ್ತಕ್ಕಂಥವ್ರಿಗೂ ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣ. ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಅನ್ನುವಂತಹದ್ದು ಇದೆ. ಉತ್ತಮವಾದ ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ವಿದ್ಯಾಪ್ರಾಪ್ತಿ ತುಂಬಾನೇ ಚೆನ್ನಾಗಿ ಆಗತ್ತೆ. ಅದರಲ್ಲೂ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಶುಭವಾದ ವಾತಾವರಣ. ಮಾಡಿಸಿದ ಹಾಗಿದೆ. ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಹೊರತುಪಡಿಸಿದ್ರೆ ಇನ್ನೇನು ಇಲ್ಲ. ಶನಿ ಶಾಂತಿ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಅಂತ ಮುಂದೆ ಹೇಳ್ತೀವಿ, ಆ ರೀತಿಯಾಗಿ ಮಾಡ್ಕೊಳ್ಳಿ. ಶುಭವಾಗ್ಲಿ. ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮ ದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದ್ ದಾರಿ ಹೇಳಿ, ಏನಾದ್ರೂ ಒಂದು ದಾರಿ ಹೇಳಿ. ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ
12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ. ಮತ್ತು ಮೇಷರಾಶಿಯವರಿಗೆ 7:30 ನಡೀತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಶನಿಯಾಗದಲ್ಲಿ ಪಾಲ್ಗೊಂಡು ಶನಿ ಮಹಾಯಾಗವನ್ನದಲ್ಲಿ ಪಾಲ್ಗೊಂಡು ಶನಿ ಪೂಜೆಯನ್ನು ಮಾಡಿಸಿ. ಶುಭವಾಗ್ಲಿ, ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಶನಿ ಮಹಾಯಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿಕೊಡ್ಲಿ. ಇದಾಗಿತ್ತು ಕನ್ಯಾ ರಾಶಿಯವರ ಶನಿ ಗೋಚಾರ ಫಲ 2026 ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.